ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಅಂತ ತಾನು ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದ ಉತ್ತರ ಭಾಗದಲ್ಲಿರ್ತಕ್ಕಂಥದ್ದು ಚೈನಾ ದೇಶ. ಚೈನಾಕ್ಕೂ ನಮಗೂ ಎಲ್ಲ ಸ್ವಲ್ಪ ಭಾಗ ಡೈರೆಕ್ಟ್ ಗಡಿ ಇದೆ. ಅದು ಬಿಟ್ಬಿಟ್ರೆ ಮಧ್ಯ ನೇಪಾಳು, ಟಿಬೆಟ್ ಎಲ್ಲ ಇದೆ. ಈ ಟಿಬೆಟ್ ಅಂತ ಬಂದಾಗ ಬುದ್ಧಿಸ್ಟ್ಗಳಿದ್ರಲ್ಲಿ, ಬುದ್ಧಿಸ್ಟ್ಗಳು ಅಂತ ಬಂದರೆ ಲಾಮಾಗಳು ಅಂತ ಹೇಳ್ತಾರೆ. ಲಾಮಾಗಳು ಅಂದರೆ ಧರ್ಮಗುರುಗಳು ಅಂತ ಹೇಳ್ಬೋದು, ಅಥವಾ ಚರ್ಚಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಫಾದರ್ ಇದ್ದಂಗೆ ಅಂತ ಅಂದ್ಬಿಟ್ಟು. 1960ನೇ ಇಸ್ವಿನಲ್ಲಿ ಪಂಚನ್ ಲಾಮಾ, ದಲೈ ಲಾಮಾ ಅಂತಿದ್ರು ಟಿಬೆಟಲ್ಲಿ. ಚೈನಾ ಏನು ಮಾಡುತ್ತೆ, ಅವ್ರ ಮೇಲೆ ಆಕ್ರಮಣ ಮಾಡುತ್ತೆ. ಆಕ್ರಮಣ ಮಾಡಿಕೊಂಡು ಆ ಪಂಚನ್ ಲಾಮಾ, ದಲೈ ಲಾಮಾ ಇಬ್ಬರು ಏನು ಮಾಡ್ತಾರೆ, ದೇಶ ಬಿಟ್ಟು ಓಡಿ ಬರ್ತಾರೆ. ದೇಶ ಬಿಟ್ಟು ಓಡಿ ಬಂದು ಇಂಡಿಯಾ ದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಧರ್ಮಶಾಲಾ ಅಂತಿದೆ, ಅಲ್ಲಿ ಇವರಿಗೆ ಅಂದಿನ ಸರ್ಕಾರ ಜಾಗ ಮಾಡಿಕೊಡುತ್ತೆ. ಅಂದಿನಿಂದನೂ ಅಲ್ಲೊಂದು ಸೆಂಟರ್ ಮಾಡ್ಕೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಸೆಂಟರ್ ಅದು. ಇವರೇನು ಮಾಡ್ತಾರೆ, ಪಾಪ ಬುದ್ಧಿಸ್ಟ್ ಮಂಕುಗಳು, ಸನ್ಯಾಸಿಗಳು ಶಾಂತಿ ಸೌಹಾರ್ದತೆ ಅಂದ್ಕೊಂಡಿದ್ದಾರೆ. ಏನಾದರೂ ವಿರೋಧ ಮಾಡಬೇಕು ಚೈನಾಕ್ಕೆ ಅಂತಂದರೆ ಮೈಸೂರಿನಲ್ಲೂ ಇದ್ದಾರೆ ರೀ. ಮೈಸೂರಿಂದ ಮಡಿಕೇರಿಗೆ ಹೋಗ್ತಾ ಬೈಲುಕುಪ್ಪೆ ಸಿಗುತ್ತೆ ಕುಶಲನಗರದ ಹತ್ರ. ಅಲ್ಲಿ ಸಹ ಇವ್ರಿಗೊಂದು ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಭಾರತ ಸರ್ಕಾರ. ಅಲ್ಲಿ ಸಾವಿರಾರು ಜನ ಇದ್ದಾರೆ. ಈ ಏನಾಗುತ್ತೆ ಅಂತಂದರೆ, ಈ ಸ್ವೆಟರ್ಗಳು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ. ಮೈಸೂರಿನಲ್ಲಿ ಕ್ಲಾಕ್ ಟವರ್ ಹತ್ರ ಇರ್ಬೋದು, ಅಥವಾ ಮಾರ್ಕೆಟ್ ಎದುರಿಗೆ ಇರ್ಬೋದು, ಮಾರಾಟ ಮಾಡ್ತಾರೆ. ಇದು ನೋಡಿರ್ಬೋದು ನಾವು. ಏನು ಅಂದರೆ, ಇವರೆಲ್ಲ ನಿರಾಶ್ರಿತರು, ವಲಸೆಗಾರರು, ಟಿಬೆಟ್ನಲ್ಲಿರ್ತಕ್ಕಂಥ ಲಾಮಾ ಜೊತೆಗೆ ಬಂದಿದ್ದವರು. ಈ ಥರ ಪರಿಸ್ಥಿತಿ. ಪಂಚನ್ ಲಾಮಾ, ದಲೈ ಲಾಮಾ ಅಂತಂದ್ಬಿಟ್ಟು, ಪಂಚನ್ ಲಾಮಾ, ದಲೈ ಲಾಮಾ ಗುರುಗಳು. ಅವರು ದಲೈ ಲಾಮಾನ ನನ್ನ ಸಕ್ಸಸ್ಸರ್ ಅಂತ ನಾಮಿನೇಟ್ ಮಾಡಿದ್ರು. ಅವರು ಇಲ್ಲೇ ಇರ್ತಾರೆ, ಇಂಡಿಯಾ ದೇಶದಲ್ಲೇ ಇರ್ತಾರೆ. ಈಗ ದಲೈ ಲಾಮಾ ವಯಸ್ಸಾಯಿತು, ತುಂಬ ತಾತ ಆಗ್ಬಿಟ್ಟಿದ್ದಾರೆ. ಅವರ ವಾರಸುದಾರನ ಫಿಕ್ಸ್ ಮಾಡಬೇಕು. ಆ ವಾರಸುದಾರನ ಫಿಕ್ಸ್ ಮಾಡಬೇಕು ಅಂತಂದರೆ ಅವರೇನು ಮಾಡ್ತಾರೆ, ಅವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರೋದೆಲ್ಲ ಧರ್ಮಶಾಲಾ ಅಂತ ಅಂದ್ಬಿಟ್ಟು. ನೋಡಿ, ಅದು ಹಿಮಾಚಲ ಪ್ರದೇಶದಲ್ಲಿದೆ. ಭಾರತ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇದೇನಾಗಿದೆ, ಈಗ ಚೈನಾದವ್ರಿಗೆ ಕೆಂಪಾಗಿದೆ. ಏನು ಅಂತಂದರೆ, ಮೊನ್ನೆಲ್ಲ ಗಲಾಟೆ ಮಾಡಿದ್ದಾರೆ. ನಮ್ಮ ಇಂಟರ್ನಲ್ ಮ್ಯಾಟ್ರಸು ಇಂಡಿಯಾ ದೇಶದವ್ರು ತಲೆ ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ, ನಮಸ್ತೆ ಹಿಂದೂಸ್ತಾನ್ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಚೈನಾ ದೇಶದವರೇ ದಯವಿಟ್ಟು ತಿಳ್ಕೊಳ್ಳಿ, ದಿಸ್ ಈಸ್ ಎನ್ ಇಂಟರ್ನಲ್ ಮ್ಯಾಟರ್ ಆಫ್ ಇಂಡಿಯಾ. ಯಾಕೆ ಅಂತಂದರೆ, ಪಂಚನ್ ಲಾಮಾ ಇರ್ಬೋದು, ದಲೈ ಲಾಮಾ ಇರ್ಬೋದು, ದಲೈ ಲಾಮಾ ಸಕ್ಸಸರ್ನ ನಾಮಿನೇಟ್ ಮಾಡೋದಿರ್ಬೋದು, ಇವರೆಲ್ಲ ಟಿಬೆಟಿಂದ ನಿರಾಶ್ರಿತರಾಗಿ ಬಂದ್ಬಿಟ್ಟು ಧರ್ಮಶಾಲಾ ಒಳಗೆ ಇವರೇನು ಮಾಡಿದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಮಾಡ್ಕೊಂಡಿದ್ದಾರೆ. ಧರ್ಮಶಾಲಾ ಇರೋದು ಹಿಮಾಚಲ ಪ್ರದೇಶದಲ್ಲಿ, ಇದು ಇಂಡಿಯಾ ಒಳಗಿರೋದು. ಹಾಗಾಗಿ ನಿಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶದಲ್ಲಿ ನೀವು ನಿಮ್ಮ ದಬ್ಬಾಳಿಕೆಯನ್ನು ಸಹಿಸಲಾರದೆ, ನಿಮ್ಮ ಕುತಂತ್ರವನ್ನು ಸಹಿಸಲಾರದೆ, ನಿಮ್ಮ ಅನೇಕ ದುರಾಕ್ರಮಣಗಳನ್ನು ಸಹಿಸಲಾರದೆ ಇಂಡಿಯಾ ದೇಶಕ್ಕೆ ಕೊಡು ಬಂದು ಇಲ್ಲಿ ತಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಮಾಡಿಕೊಂಡು ಏನೋ ನೆಲೆಸಿದ್ದಾರೆ. ಇವಾಗ ಇದು ಇಂಟರ್ನ್ಯಾಷನಲ್ ಮ್ಯಾಟ್ರ್ ಅಲ್ಲ, ಇದು ಚೈನಾದ ಇಂಟರ್ನಲ್ ಮ್ಯಾಟ್ರ್ ಅಲ್ಲ, ಇದು ಭಾರತ ದೇಶದ ಇಂಟರ್ನಲ್ ಮ್ಯಾಟ್ರ್, ನಮ್ಮ ಆಂತರಿಕ ವಿಷಯ ಆಗಿದೆ ಇದು. ಯಾಕೆ ಅಂತಂದರೆ, ದಲೈ ಲಾಮಾ ಯಾರನ್ನಾದ್ರೂ ಸಕ್ಸಸ್ಸರಾಗಿ ಮಾಡ್ಬೋದು, ಅದು ಅವ್ರ ವ್ಯಕ್ತಿಗತ ಸ್ವಾತಂತ್ರ್ಯ, ಧಾರ್ಮಿಕ. ನೀವು ಧರ್ಮನೇ ನಂಬಲ್ವಲ್ರಿ ನೀವು ಚೈನಾದವರು. ನೀವು ಹೆಂಗೆ ಇಂಟರ್ನಲ್ ಮ್ಯಾಟ್ರ್ ಆಗುತ್ತಿದ್ದು? ಇದು ಯಾರ ನಾಗರಿಕ ಸಮಾಜ ಒಪ್ಪೋದಿಲ್ಲ. ಇದನ್ನು ದಯವಿಟ್ಟು ತಿಳ್ಕೊಬೇಕು. ಚೈನಾ ದೇಶದವ್ರು ಏನು ಮಾಡ್ತಿದ್ದಾರೆ, ಬರೀ ಫಿಸಿಕಲ್ ಆಕ್ರಮಣ ಅಲ್ಲ, ಬೌದ್ಧಿಕ ಆಕ್ರಮಣ ನಡೆಸ್ತಾ ಇದ್ದಾರೆ. ಬೌದ್ಧಿಕ ಆಕ್ರಮಣ ಅಂತಂದರೆ, ಈ ದಲೈ ಲಾಮಾ ಸಕ್ಸಸ್ಸರ್ನ ನಾಮಿನೇಟ್ ಮಾಡ್ತಕ್ಕಂಥ ವಿಷಯ ಚೈನಾ ದೇಶದ ಇಂಟರ್ನಲ್ ಮ್ಯಾಟ್ರ್ ಹೇಗಾಗುತ್ತೆ? ಇದೇನಾದರೂ ಇಂಟರ್ನಲ್ ಮ್ಯಾಟ್ರ್ ಆಂತರಿಕ ವಿಷಯ ಅಂತಂದರೆ ಭಾರತ ದೇಶದ ಆಂತರಿಕ ವಿಷಯ. ಇದು ಭಾರತ ದೇಶದ ಆಂತರಿಕ ವಿಷಯದಲ್ಲಿ ಚೈನಾ ದೇಶ ತಲೆ ಹಾಕೋಂಗಿಲ್ಲ. ಯಾವಾಗ ನೀವು ದಲೈ ಲಾಮಾಗಳನ್ನ, ಪಂಚನ್ ಲಾಮಾಗಳನ್ನ, ಟಿಬೆಟ್ ನಿರಾಶ್ರಿತರನ್ನೆಲ್ಲ ವಾಪಸ್ ತೊಗೋತೀರ, ಆವಾಗ ಇಂಟರ್ನಲ್ ಮ್ಯಾಟ್ರ್ ಅಂತೇಳಿ. ನೀವು ಯಾರನ್ನೂ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಏನಾಗಿದೆ, ನೀವು ಆಕ್ರಮಣ ಮಾಡ್ಕೊಂಡು ಬಂದಿದ್ದೀರಾ. ಚೈನಾ ದೇಶದ ಗಡಿ ದಾಟ್ಬಿಟ್ಟು ಟಿಬೆಟ್ನ ಆಕ್ರಮಣ ಮಾಡಿದ್ದೀರಾ. ಅದನ್ನು ದಾಟ್ಬಿಟ್ಟು ಈಗ ನೇಪಾಳ ಆಕ್ರಮಣ ಮಾಡೋಕ್ಕೆ ಕೊಟ್ಟಿದ್ದೀರಾ. ಅದನ್ನು ದಾಟಿ 1962ರಲ್ಲಿ ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದ್ರಿ. ಅದು ಭೂಭಾಗವನ್ನು ವಶಪಡಿಸ್ಕೊಂಡ್ರಿ. ಆದರೆ ಇನ್ನೂ ವಾಪಸ್ ಕೊಟ್ಟಿಲ್ಲ. ಈಗ ನಾವು ಈ ಎಪಿಸೋಡ್ ಮುಖಾಂತರ ಕೇಳ್ತೀವಿ, ನಮ್ಮ ನೆಲವನ್ನು ನಮಗೆ ಬಿಟ್ಟುಕೊಡಿ. ಇದು ನಿಮ್ಮ ಆಕ್ರಮಣ, ನಿಮ್ಮ ದುರಾಕ್ರಮಣ. ಏನು ವಿಶ್ವಶಾಂತಿಯಿಂದ ಬಯಸ್ತಾ ಇರ್ತಕ್ಕಂಥ ದೇಶಗಳು ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ಸ್ ಅಂತ SCO ಅಂತ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ಏನೋ ದೊಡ್ಡದಾಗಿ ಪ್ಲೇಟ್ ಹಾಕೊಂಡು ಓಡಾಡ್ತಾ ಇದ್ದೀರಾ. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವೇನೇನು ಆಕ್ರಮಿಸ್ಕೊಂಡಿದ್ದೀರಾ ಆ ಪ್ರದೇಶಗಳನ್ನೆಲ್ಲ
ಆ ಭೂಭಾಗಗಳನ್ನೆಲ್ಲ ವಾಪಸ್ ಕೊಡಿ. ಮಂಗೋಲಿಯಾ ದೇಶ ನುಂಗಾಕ್ಬಿಟ್ಟಿದ್ದೀರಾ ನೀವು, ರಷ್ಯಾದ ಜೊತೆ ಜಗಳ ಮಾಡ್ತಿದ್ದೀರಾ, ಎಲ್ಲರ ಜೊತೆ ಗಡಿ ಜಗಳ ಮಾಡ್ತಿದ್ದೀರಾ. ನಿಮ್ಮ ಇದಕ್ಕೆ ತಕ್ಕದಲ್ಲ. ನೀವು ಒಂದು ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀರಾ, ಅದು ತಪ್ಪು. ನಿಮ್ಮನ್ನು ಅಲ್ಲಿಂದ ಇಳಿಸ್ಬೇಕು. ಇಂಡಿಯಾ ದೇಶ ಇದಕ್ಕೆ ಸೂಕ್ತವಾದ ನೇತೃತ್ವ ತಗೋಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.